ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಸಿಪೆಟ್ ಮೈಸೂರು ಉದ್ಯೋಗಾಧಾರಿತ ಡಿಪ್ಲೊಮೊ 2024-25ನೇ ಸಾಲಿನ ಶೈಕ್ಷಣಿಕ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಪ್ರಭಾರ ಮುಖ್ಯಸ್ಥ ಲಕ್ಷ್ಮಣ್ ತಿಳಿಸಿದರು. ಸಿಪೆಟ್ 2024-25ನೇ ಸಾಲಿನ ಉದ್ಯೋಗಾಧಾರಿತ ಮತ್ತು ಉದ್ಯೋಗ ಖಚಿತ ಡಿಪ್ಲೊಮೊ ಕೋರ್ಸ್ಗಳ ಪ್ರವೇಶಕ್ಕೆ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಡಿಪ್ಲೊಮೊ ಇನ್ ಪ್ಲಾಸ್ಟಿಕ್ ಟೆಕ್ನಾಲಜಿ OPT, ಡಿಪ್ಲೊಮೊ ಇನ್ ಪ್ಲಾಸ್ಟಿಕ್ಸ್ ಮೌಲ್ಡ್ ಟೆಕ್ನಾಲಜಿ DPMT 3 ವರ್ಷಗಳ ಕೋರ್ಸ್ಗಳಿಗೆ SSLC ಮತ್ತು PUC ವಿಜ್ಞಾನ ವಿಭಾಗದ ಪರೀಕ್ಷೆಯಲ್ಲಿ ತೇರ್ಗಡೆಯಾದವರು ಅಥವಾ ಹಾಜರಾದವರು ಅರ್ಜಿ ಸಲ್ಲಿಸಬಹುದು. ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ ಸಿಪೆಟ್ ಸಂಸ್ಥೆಯಲ್ಲಿ ಪ್ರಾರಂಭಿಸಿರುವ ಪಾಲಿಮರ್ ಸೈನ್ಸ್ನಲ್ಲಿ MSc ಕೋರ್ಸ್ಗೆ ಪದವಿಯಲ್ಲಿ ಕೆಮಿಸ್ಟ್ರಿ ವಿಷಯದಲ್ಲಿ ತೇರ್ಗಡೆ ಹೊಂದಿರುವ ವಿದ್ಯಾರ್ಥಿಗಳು ನೇರವಾಗಿ ಹಾಗೂ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದು ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಶ್ರೀನಾಥ್ ಉಪಸ್ಥಿತರಿದ್ದರು. ಸ್ಟೂಡೆಂಟ್ಗೆ ಅವರು ಅಪ್ಲೈ ಮಾಡೋದು ಡೈರೆಕ್ಟ್ ಅಡ್ಮಿಷನ್ಸ್ ಇದೆ. ಇದು ಡಿಪ್ಲೊಮೊ ಕೋರ್ಸು ಅಷ್ಟೇ ಡೈರೆಕ್ಟ್ ಅಡ್ಮಿಷನ್ಸ್ ಇದೆ ಸರ್. ಇದು ಡಿಪ್ಲೊಮೊ ಅಂದರೆ ಇನ್ ಪ್ಲಾಸ್ಟಿಕ್ ಟೆಕ್ನಾಲಜಿ ಬಗ್ಗೆ. ಇವತ್ತಿನ ದಿವಸ ಏನಂತಾರೆ, ಎಲ್ಲ ನಮ್ಮಲ್ಲಿ ಪ್ಲಾಸ್ಟಿಕನ್ನು ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಪ್ಲಾಸ್ಟಿಕ್ ಒಂದು ಅವಿಭಾಜ್ಯ ಅಂಗವಾಗಿದೆ. ನಾವು ಯಾವುದೇ ರೀತಿಯಿಂದ ಪ್ಲಾಸ್ಟಿಕನ್ನು ಬ್ಯಾನ್ ಮಾಡೋಕ್ಕಾಗಲ್ಲ. ಬಟ್ ಬ್ಯಾನ್ ಮಾಡಬೇಕು, ಸಿಂಗಲ್ ಯೂಸ್ ಪ್ಲಾಸ್ಟಿಕನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿರೋದು. ಬಟ್ ಈ ಒಂದು ನಾವು ಯೂಸ್ ಮಾಡ್ತಕ್ಕಂಥ ಎಲೆಕ್ಟ್ರಾನಿಕ್ಸ್ ಐಟಮ್ ಇರ್ಬೋದು, ಇವನ್ ಮೊಬೈಲ್ ಇರ್ಬೋದು, ಇವನ್ ನಮ್ಮ ಮೀಡಿಯಾದವರು ಫೋಕಸ್ ಮಾಡ್ತಕ್ಕಂಥ ಕ್ಯಾಮ್ರಾ ಇರ್ಬೋದು, ಇವನ್ ಆಟೋಮೊಬೈಲ್ ಸೆಕ್ಷನ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಫೀಲ್ಡ್, ಸೈನ್ಸ್ ಆ್ಯಂಡ್ ಮೆಡಿಕಲ್ ಫೀಲ್ಡ್, ಎಲ್ಲ ಫೀಲ್ಡಲ್ಲೂ ನಮ್ಮದು ಪ್ಲಾಸ್ಟಿಕ್ಕು ಜಾಸ್ತಿ ಯೂಸ್ ಆಗ್ತಾಯಿದೆ. ಬಟ್ ಅದರ ಒಂದು ಟೆಕ್ನಾಲಜಿ ಹೇಗಪ್ಪ ಕಲಿಬೇಕು ಅನ್ನೋದೇ ಒಂದು ಸಿಪೆಟ್ ಅನ್ನೋ ಒಂದು ಕೋರ್ಸು. ಸಪೋಸ್ ಯಾವುದೇ ಒಂದು ಪಾರ್ಟ್ ಬಿಡಿ ಭಾಗಗಳನ್ನ ತಯಾರು ಮಾಡಬೇಕು ಅಂತ ಅಂದರೆ ಅದಕ್ಕೊಂದು ಮೋಲ್ಡ್ ಬೇಕು, ಮೋಲ್ಡ್ ಟೆಕ್ನಾಲಜಿ ಹೇಳ್ಕೊಡ್ತೀವಿ. ಅದಕ್ಕೆ ಮೆಟೀರಿಯಲ್ ಬೇಕು, ಪ್ರೊಸೆಸಿಂಗ್ ಟೆಕ್ನಾಲಜಿ ಹೇಳ್ಕೊಡ್ತೀವಿ. ಬಟ್ ಎಲ್ಲಿಂದ ಬರುತ್ತೆ ಮೆಟೀರಿಯಲ್ಲು, ಹೇಗೆ ಅದನ್ನ ಪ್ರೊಸೆಸ್ ಮಾಡ್ತೀವಿ, ಎಲ್ಲಿ ಪ್ರಾಡಕ್ಟ್ ಸೇಲ್ ಆಗುತ್ತೆ, ಬಿಗಿನಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಹೇಳ್ತಕ್ಕಂಥ ಒಂದು ಟೆಕ್ನಾಲಜಿನೇ ಪ್ಲಾಸ್ಟಿಕ್ ಟೆಕ್ನಾಲಜಿ ಅಂತೇಳಿ.